ನಮಸ್ಕಾರ ಸ್ನೇಹಿತರೆ. ನಮ್ಮನ್ನು ಕುರಿತು 1000 ಜನರು 1000 ಮಾತನಾಡಲಿ, ಆದರೆ ನಾವು ನಡೆಯುವಂತಹ ದಾರಿ ಸದಾ ನ್ಯಾಯಯುತವಾಗಿ ಇದ್ದರೆ ಯಾರಿಗೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಧರ್ಮದ ದಾರಿಯಲ್ಲಿ ನಡೆದರೆ 108 ಕಷ್ಟಗಳು ಬಂದರೂ ಕೂಡ ಕೊನೆಗೆ ಆ ಧರ್ಮ, ಆ ಸತ್ಯವೇ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಅಧರ್ಮದಿಂದ ಶತ್ರು ಹಲವಾರು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾದಾಗ ಧರ್ಮ ಅವನನ್ನು ಸುಡಲು ಆರಂಭಿಸುತ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಕರ್ಮ ಎನ್ನುವುದು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದೇ ಇಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ತಲುಪಿಸಿಯೇ ತೀರುತ್ತದೆ. ಜೀವನದಲ್ಲಿ ಹಾಗಾಯಿತು, ಹೀಗಾಯಿತು, ಎಲ್ಲವೂ ಕೆಟ್ಟದ್ದೇ ನಡೆಯುತ್ತಿದೆ, ನಾನು ಪ್ರಾಮಾಣಿಕವಾಗಿ ಇದ್ದೇನೆ, ನನ್ನ ಜೊತೆ ಕೆಟ್ಟದ್ದೇ ನಡೆಯುತ್ತಿದೆ ಎನ್ನುವ ಚಿಂತೆ ನಿಮಗೆ ಬೇಡ. ಜೀವನದಲ್ಲಿ ಯಾರು ನಿಮ್ಮನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಾರೆಯೋ, ಯಾರು ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಮಾಡುತ್ತಿದ್ದಾರೆಯೋ ಅವರಿಗೆ ಕಾಲ ಎನ್ನುವುದು ಕೂಡಿ ಬಂದಾಗ ಅವರ ಬಗ್ಗೆ ಇತರರು ಕೆಟ್ಟದಾಗಿ ಯೋಚಿಸುವ, ಕೆಟ್ಟದ್ದನ್ನು ಮಾಡುವ ರೀತಿಯಲ್ಲಿ ಆ ದೇವರು ಮಾಡೇ ತೀರುತ್ತಾನೆ. ಹಾಗಾಗಿ ಸ್ನೇಹಿತರೆ, ಸದಾ ನೆಮ್ಮದಿಯಿಂದ ಇರಿ. ಬಂದಿದ್ದೆಲ್ಲವನ್ನು ಬಂದಂತೆ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಿ. ನೆನಪಿರಲಿ ಸ್ನೇಹಿತರೆ, ನಮ್ಮ ವ್ಯಕ್ತಿತ್ವ ಎನ್ನುವುದು ಸ್ವಲ್ಪ ಮಟ್ಟಿಗೆ ಕಠೋರವಾಗಿಯೇ ಇರಬೇಕಂತೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಸರಳತೆ ಮತ್ತು ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಎಂದು, ನಟನೆ ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಯಾವ ಸಮಯದಲ್ಲಿ ಹೇಗೆ ಇರಬೇಕು, ಯಾವ ರೀತಿಯ ವರ್ತನೆಗಳನ್ನು ನಾವು ನೋಡಬೇಕು ಎನ್ನುವುದು ಬಹಳ ಮುಖ್ಯ. ಎಲ್ಲ ಸಮಯದಲ್ಲಿ ನಾವು ಒಂದೇ ರೀತಿಯಲ್ಲಿ ಇದ್ದರೆ, ಎಲ್ಲ ಸಮಯದಲ್ಲೂ ನಾವು ಒಂದೇ ರೀತಿಯಲ್ಲಿ ವರ್ತನೆಯನ್ನು ತೋರಿದರೆ ಜನರು ನಮ್ಮನ್ನು ನುಂಗಿ ಹಾಕಿಕೊಳ್ಳುವ ಸಂಭವ ಹೆಚ್ಚಾಗಿ ಇರುತ್ತದೆ. ಟೀಕೆಗಳಿಗೆ ನಮ್ಮ ವ್ಯಕ್ತಿತ್ವ, ನಡವಳಿಕೆ, ನಮ್ಮ ಜೀವನ ಉತ್ತರ ನೀಡಬೇಕೆಂದು ಮಾತಿನಿಂದ ಅಲ್ಲ, ನಾವು ಅವರ ಟೀಕೆಯ ಮಾತಿಗೆ ಯೋಚನೆಯನ್ನು ಮಾಡುತ್ತಾ ಕೊರಗಬಾರದು. ಯಾವ ರೀತಿಯಲ್ಲಿ ಜನರು ನಮ್ಮನ್ನು ಟೀಕೆಗಳಿಗೆ ಒಳಪಡಿಸುತ್ತಾರೆಯೋ ಅದೇ ರೀತಿಯಲ್ಲಿ ಅವರ ಟೀಕೆಗಳಿಗೆ ಪ್ರತಿ ಉತ್ತರವಾಗಿ ನಾವು ಬೆಳೆದು ನಿಲ್ಲಬೇಕು. ಅವರ ಟೀಕೆ ಟಿಪ್ಪಣಿಗಳು ಸುಳ್ಳು ಎನ್ನುವುದು ಸಾಬೀತುಪಡಿಸಬೇಕು. ಆಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಹೆಚ್ಚಾಗುವುದು. ಹಾಗೆಯೇ ನಿನ್ನನ್ನು ನಂಬಿದವರಿಗೂ ಗೌರವ ಸಿಗುವುದು. ಆದರೆ ಮನುಷ್ಯ ಎನಿಸಿಕೊಂಡವನು ಇದನ್ನು ಯಾವತ್ತಿಗೂ ಮರೆಯಬಾರದು, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೀನು ಬೇರೆಯವರ ಕಂಗಳಲ್ಲಿ ಕಣ್ಣೀರನ್ನು ತರಿಸಿದರೆ ಖಂಡಿತವಾಗಿಯೂ ನಿನಗೂ ಒಂದು ವೇಳೆ ಬಂದೇ ಬರುತ್ತದೆ. ಆ ವೇಳೆ ಬಂದಾಗ ನಿನ್ನ ಕಣ್ಣಲ್ಲಿ ಕೇವಲ ನೀರು ಬರುವುದಿಲ್ಲ, ರಕ್ತ ಬರುತ್ತದೆ. ಎಚ್ಚರ. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು, ನನ್ನನ್ನು ಸುಟ್ಟಿದ್ದು ಮತ್ತೆ ಯಾರೂ ಅಲ್ಲ, ನನ್ನೊಳಗಿರುವಂತಹ ಆಧಾರವೇ ಎಂದು. ನಮ್ಮ ಬದುಕಿನಲ್ಲಿಯೂ ಕೂಡ ಹಾಗೆಯೇ. ನಮಗೆ ಬೇಡದೇ ಇರುವಂತಹ ವಿಚಾರದ ಬಗ್ಗೆ ನಾವು ಗಮನ ಹರಿಸುವುದನ್ನು ಬಿಟ್ಟು ಬಿಟ್ಟರೆ ನಮಗೆ ಬೇಕಾದಷ್ಟು ನೆಮ್ಮದಿ, ಶಾಂತಿ ಸಿಕ್ಕೇ ಸಿಗುತ್ತದೆ. ಕೇಳದೆ ಹೇಳಬೇಡ, ಬೇಕಾಬಿಟ್ಟಿ ಕರೆದರೆ ಹೋಗಲೇಬೇಡ, ಕಷ್ಟ ಬಂದರೆ ಹೆದರಬೇಡ, ಬೆಲೆಯಿಲ್ಲದ ಕಡೆ ಕಾಲು ಇಡಲೇಬೇಡ. ತನ್ನ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಲು ತಾನಾಗಿಯೇ ಯಾರು ಹೋರಾಟವನ್ನು ಮಾಡುತ್ತಾರೋ ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರೂ ನಮ್ಮವರಲ್ಲ, ಎಲ್ಲರೂ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ಈ ಸತ್ಯವನ್ನು ಅರಿತು ಜೀವನವನ್ನು ನಡೆಸು. ಕಾಯಲು ಭಗವಂತನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ? ಯಾರನ್ನು ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರೂ ನಮ್ಮ ಜೊತೆ ಇರುತ್ತಾರೆ ಎನ್ನುವ ಮೋಹ ಯಾಕೆ? ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವಂತಹ ಚರಿತ್ರೆಯೇ ಇಲ್ಲ. ನ್ಯಾಯದಿಂದ ನಡೆದವರು ಕೊನೆಯಲ್ಲಿ ಸೋತಿರುವಂತಹ ಇತಿಹಾಸವೇ ಇಲ್ಲ. ಹಾಗಾಗಿ ಸದಾ ನ್ಯಾಯ, ಧರ್ಮ, ಸತ್ಯದಿಂದ ಬದುಕುವುದನ್ನು ಕಲಿತುಕೊಳ್ಳಿ. ನಡೆಯುವಂತಹ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ಪಾದರಕ್ಷಣೆಗಳನ್ನು ಮೆಟ್ಟಿ ನಡೆಯಬೇಕು. ನಡೆಯುವ ದಾರಿಯಲ್ಲಿ ಚುಚ್ಚಿ ಮಾತನಾಡುವಂತಹ ಜನರು ನಿನ್ನ ಕಣ್ಣೆದುರಿಗೆ ಬಂದರೆ ಅವರನ್ನು ಪಾದರಕ್ಷೆ ಬಿಡುವಂತಹ ಸ್ಥಳದಲ್ಲಿ ಬಿಟ್ಟು ನಡೆಯುವುದನ್ನು ಕಲಿಯಬೇಕು. ಒಟ್ಟಾರೆಯಾಗಿ ನಿನಗೆ ಯಾವುದು ಒಳ್ಳೆಯದೋ ಆ ವಿಚಾರದ ಕಡೆ ನಿನ್ನ ಗಮನ ಹರಿಸು. ಹೊಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿ ನೀಡಿರುವಂತಹ ಆ ಭಗವಂತನು ಸಮಯ ಬಂದಾಗ ತಿರುಗಿಸಿ ಹೊಡೆಯುವಂತಹ ತಾಕತ್ತನ್ನು ಕೂಡ ನೀಡಿರುತ್ತಾನೆ.
ನಿಂದನೆಗೆ ಹೆದರಿ ಯಾವತ್ತಿಗೂ ಗುರಿಯನ್ನು ಬಿಡಬೇಡ, ಏಕೆಂದರೆ ಗುರಿ ಮುಟ್ಟಿದ ನಂತರ ನಿಂದಿಸಿದವರ ಮಾತು ಸಹ ಬದಲಾಗುವುದು. ಯಾವ ವ್ಯಕ್ತಿ ಸುಖ ಮತ್ತು ದುಃಖ ಎರಡರಲ್ಲೂ ವಿಚಲಿತನಾಗುವುದಿಲ್ಲವೋ, ಎರಡರಲ್ಲೂ ಸಮಾನವಾಗಿ ಇರುತ್ತಾನೆಯೋ ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹನಾಗಿರುತ್ತಾನೆ. ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಮೇಲಿನ ಭಗವಂತ ನಿಮ್ಮ ಕಡೆ ಇರುವಾಗ ಚಿಂತೆ ಎನ್ನುವುದು ಏಕೆ? ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಯಾವುದನ್ನು ಯಾರಿಗೆ ಹೇಗೆ ಕೊಡಬೇಕು ಎನ್ನುವುದು ಆ ಮೇಲಿರುವ ಭಗವಂತನಿಗೆ ಸರಿಯಾಗಿ ಗೊತ್ತಿರುತ್ತದೆ. ಇನ್ನು ಕಂಡವರ ಮಾತಿಗೆ ನೀನು ತಲೆಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇರುವುದಿಲ್ಲ. ಇತರರ ಒಳಿತನ್ನು ನೋಡಿ ಮುಲಾಜಿಲ್ಲದೆ ಗುಣಗಾನ ಮಾಡು. ಬೇರೆಯವರ ಕೆಡಕನ್ನು ಮಾತನಾಡುವಾಗ 100 ಬಾರಿಯಲ್ಲ 1000 ಬಾರಿ ಯೋಚಿಸು. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಮಯಕ್ಕೆ ತಕ್ಕಂತೆ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಸಿಗಲಾರದು. ನಾವು ಚಿಂತೆಯನ್ನು ಬಿಟ್ಟು ಬಿಡಬೇಕು, ಏಕೆಂದರೆ ಇಲ್ಲಿ ಈ ಭೂಮಿಯ ಮೇಲೆ ಬರುವಾಗ ನಾವು ಏನನ್ನು ತಂದಿರುವುದಿಲ್ಲ, ಹೋಗುವಾಗಲೂ ಕೂಡ ಏನನ್ನು ಅಥವಾ ಯಾರನ್ನು ಕರೆದುಕೊಂಡು ಹೋಗುವುದಿಲ್ಲ. ಇಲ್ಲಿ ನಾವು ಬಂದಿರುವುದು ಒಂಟಿಯಾಗಿ, ಹೋಗುವುದು ಒಂಟಿಯಾಗಿಯೇ. ಹಾಗಾಗಿ 3 ದಿನದ ಈ ಜೀವನದಲ್ಲಿ ಇದು ನನ್ನದು ಅದು ನನ್ನದು ಎನ್ನುವಂತಹ ತಾರತಮ್ಯವೇಕೆ? ಒಳ್ಳೆಯ ಕೆಲಸಗಳು ಯಾವತ್ತಿಗೂ ವ್ಯರ್ಥವಾಗುವುದೇ ಇಲ್ಲ. ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಗಾಗಲ್ಪಡುತ್ತವೆ. ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಸಾಗಿ. ಎಲ್ಲರೂ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬಂದು ಹೋಗುವಾಗ ಕರ್ಮದ ಫಲಗಳನ್ನು ಹೊತ್ತುಕೊಂಡು ಹೋಗುತ್ತಾನೆ. ಒಳ್ಳೆಯದರ ಪ್ರತಿಫಲ ಒಳ್ಳೆಯದ್ದೇ ಆಗಿರುತ್ತದೆ ಎಂಬುದನ್ನು ನೆನಪಿಡಿ. ಪ್ರತಿದಿನವೂ ಒಳ್ಳೆಯ ದಿನವೇ ಅಲ್ಲ, ಆದರೆ ಪ್ರತಿದಿನದಲ್ಲೂ ಒಂದು ಒಳಿತು ಇದ್ದೇ ಇರುತ್ತದೆ. ಖುಷಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಅತಿ ದೊಡ್ಡ ಸಾಧನೆ ಮತ್ತು ಶಕ್ತಿಯಾಗಿರುತ್ತದೆ. ನೆನಪಿಡಿ, ಆಧ್ಯಾತ್ಮ ಮತ್ತು ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ. ನಶ್ವರ ಜಗತ್ತಿನ ಮಾಯೆಗಳಿಗೆ ಸೋಲದೆ ಆಧ್ಯಾತ್ಮಕ್ಕೆ ಶರಣಾಗಿ. ನಿಮ್ಮ ಯೋಜನೆಗೆ ಸರಿ ಹೊಂದುವ ಜೀವನ ಶೈಲಿ ನಿಮ್ಮದಾಗಿರಲಿ. ಸತ್ಯವನ್ನು ಸತ್ಯವಾಗಿ ಕಾಣಿ ಮತ್ತು ಸತ್ಯಕ್ಕೆ ತಲೆಬಾಗಿ. ಜೀವನದಲ್ಲಿ ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳಬೇಡಿ. ಆತ್ಮವಿಶ್ವಾಸ ನಿಮ್ಮ ಜೊತೆಗಿರಲಿ. ಬದುಕಿನ ಹೆಚ್ಚು ಕ್ಷಣಗಳನ್ನು ನಿಮಗಾಗಿ ಮೀಸಲಿರಿಸಿ. ಸುಡುವ ಬೆಂಕಿಯನ್ನು ತಿಳಿದವರು ಅದರ ನೋವನ್ನು ಅನುಭವಿಸದೆ ಇರಲು ಹೇಗೆ ಸಾಧ್ಯ? ನೊಂದವರ ಬಾಳಿಗೆ ಬೆಂಕಿ ಹಚ್ಚಿದವರು ಅವರು ಹಾಕಿದ ಪ್ರತಿ ಕಣ್ಣೀರಿನ ಶಾಪದ ಬೆಂಕಿಯಲ್ಲಿ ಸುಟ್ಟು ನರಳಬೇಕು. ಪ್ರತಿದಿನ ಕಣ್ಣೀರಿನ ಶಾಪದ ಬೆಂಕಿಯಲ್ಲಿ ಸುಟ್ಟು ನೋಡಬೇಕು. ಮುಂದೊಂದು ದಿನ ನೋವು ಕೊಟ್ಟವರಿಗೆ ನೋವೇ ಪಾಠ ಕಲಿಸುತ್ತದೆ. ಕೆಲವರ ಬದುಕಿನಲ್ಲಿ ಆತ್ಮೀಯರಾಗಲು ಹೋಗಬಾರದು, ಅತಿಥಿಗಳಾಗಿಯೇ ಉಳಿಯಬೇಕು. ಯಾಕೆಂದರೆ ಕೆಲವೊಮ್ಮೆ ಆತ್ಮೀಯತೆ ನಮಗೆ ಮುಳುವಾಗಿ ಸ್ನೇಹ ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತದೆ. ನಿಮ್ಮದು ಎಂದು ಒಂದು ಸಾರಿ ಆ ದೇವರು ಬರೆದರೆ ಸಾಕು, ಪ್ರಪಂಚದಲ್ಲಿ ನೀವು ಎಲ್ಲೇ ಇದ್ದರೂ ಅದು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಅದು ವಸ್ತುವಾದರೂ ಸರಿ, ವ್ಯಕ್ತಿಯಾದರೂ ಸರಿ. ಸತ್ಯದಲ್ಲಿ ನಡೆಯುವ ದಾರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತದೆ. ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ಬದಲಾಗಿ ನಿಮ್ಮಿಂದ ಮಾಡಲ್ಪಟ್ಟ ಕರ್ಮಗಳೇ ನಿಮ್ಮ ಅಂತಿಮ ತೀರ್ಪನ್ನು ನೀಡುತ್ತದೆ. ತೀರ್ಪುಗಾರ ಮೇಲೆ ಇದ್ದಾನೆ, ನಾವು ಇಲ್ಲಿ ಬರೀ ಆಟಗಾರರು ಅಷ್ಟೇ. ನೆನಪಿರಲಿ ಸ್ನೇಹಿತರೆ, ಕೆಲವು ಸಂಬಂಧಗಳನ್ನು ಆ ದೇವರೇ ಹಾಳು ಮಾಡಿಬಿಡುತ್ತಾನೆ. ಯಾಕೆಂದರೆ ನಮ್ಮ ಜೀವನ ಹಾಳಾಗಬಾರದು ಎಂದು. ಮೂರ್ಖರಾಗಿರಿ, ಸಂಬಂಧಗಳು ಹಾಗೆಯೇ ಉಳಿಯುತ್ತದೆ. ತಪ್ಪಿನ ವಿರುದ್ಧ ನೀವು ಧ್ವನಿ ಎತ್ತುವ ದಿನ ಸಂಬಂಧಗಳು ಮುರಿಯಲು ಪ್ರಾರಂಭಿಸುತ್ತದೆ. ಯಾವುದೇ ಒಳ್ಳೆಯ ಕೆಲಸವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆಬರಹವು ಶಿರವಾಗುತ್ತದೆ. ಇದು ನಿಶ್ಚಿತ. ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾದಾಗ ಧರ್ಮ ಅವನನ್ನು ಸುಡುತ್ತಾ ಬರುತ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮನುಷ್ಯನಿಗೆ ಅಹಂ ಬರಲು ಕಾರಣಭೂತವಾದ ವಿಷಯಗಳೆಂದರೆ ರೂಪ, ಯೌವನ, ಅಧಿಕಾರ, ಸಂಪತ್ತು ಹಾಗೂ ಖ್ಯಾತಿ. ಇವೆಲ್ಲವೂ ಶಾಶ್ವತವಲ್ಲ ಎಂಬ ಪಟು ಸತ್ಯದ ಅರಿವಿದ್ದವರು ಮಾತ್ರ ವಿನಯವಂತರಾಗಿರುತ್ತಾರೆ. ಒಳ್ಳೆಯವರು ಯಾರಿಗೂ ಮೋಸ ಮಾಡುವುದಿಲ್ಲ. ಅವರ ಒಳ್ಳೆಯತನದಿಂದಲೇ ಹೆಚ್ಚಾಗಿ ಅವರು ಮೋಸ ಹೋಗುತ್ತಾರೆ.
ಇತರರನ್ನು ದೂಷಿಸುವ ಮೊದಲು ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಲು ಪ್ರಾರಂಭಿಸಿದಾಗ ನಿಜವಾದ ಬೆಳವಣಿಗೆ ಪ್ರಾರಂಭವಾಗುತ್ತದೆ. ಮೂರ್ಖ ಜನರಿಂದ ಹೊಗಳಿಸಿಕೊಳ್ಳುವುದಕ್ಕಿಂತ ಬುದ್ಧಿವಂತರಿಂದ ಬಯಸಿಕೊಳ್ಳುವುದು ಉತ್ತಮ. ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳು ಮೂಲ ಕಾರಣ. ಸರಿಯಾದ ಜ್ಞಾನವೇ ನಮ್ಮೆಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರ. ಪ್ರಯತ್ನಪಟ್ಟವನು ಸೋತೇ ಇಲ್ಲ, ಆಗುವುದೇ ಇಲ್ಲ ಎನ್ನುವವನು ಗೆಲ್ಲುವುದೇ ಇಲ್ಲ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಜೀವನದಲ್ಲಿ ಬದಲಾವಣೆ ಅನಿವಾರ್ಯ ಎನ್ನುವಷ್ಟು ದೊಡ್ಡ ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಬದಲಾಗುತ್ತಾನೆ. ಕುದಿಯುವ ನೀರಿನಲ್ಲಿ ನೆರಳು ಹೇಗೆ ಕಾಣಿಸುವುದಿಲ್ಲವೋ ಅದೇ ರೀತಿಯಲ್ಲಿ ತೊಂದರೆಗೊಳಗಾದಾಗ ಮನಸ್ಸಿನಲ್ಲಿ ಪರಿಹಾರಗಳು ಗೋಚರಿಸುವುದಿಲ್ಲ. ಶಾಂತವಾಗಿರಿ ಮತ್ತು ಧೈರ್ಯದಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳುತ್ತೀರಿ. ಕಷ್ಟದ ಸಮಯವನ್ನು ಕೂಡ ನೀವು ಸಂತೋಷದಿಂದ ವಿವರಿಸುವ ಸಮಯ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಪರರನ್ನು ನಿಂದಿಸಿ ಪರಮ ಪಾಪಿಯಾಗಬೇಡಿ. ಪರರಿಗೆ ಉಪಕಾರ ಮಾಡಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿ. ಒಳ್ಳೆಯ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ಹೊಂದಿರುವ ವ್ಯಕ್ತಿಗೆ ದೇವರು ಖಂಡಿತವಾಗಿಯೂ ಒಂದಲ್ಲ ಒಂದು ರೂಪದಲ್ಲಿ ಸಹಾಯ ಮಾಡಲು ಬಂದೇ ಬರುತ್ತಾನೆ. ಸತ್ಯ ಜಗತ್ತನ್ನು ನಿಯಂತ್ರಿಸುತ್ತದೆ. ಧರ್ಮ ಸತ್ಯದಲ್ಲಿಯೇ ಅಡಗಿದೆ. ತಾತ್ಕಾಲಿಕವಾಗಿ ಸುಳ್ಳು ಗೆದ್ದಂತೆ ಕಂಡರೂ ಕೊನೆಯ ವಿಜಯ ಸತ್ಯಕ್ಕೆ. ಬಳಸಿಕೊಂಡವರನ್ನು ಮರೆಯಬೇಕೇ ಹೊರತು ಬೆಳೆಸಿದವರನ್ನಲ್ಲ. ಕೋಪ ಎಲ್ಲರಿಗೂ ತಕ್ಷಣಕ್ಕೆ ಬರುತ್ತದೆ, ಆದರೆ ತಾಳ್ಮೆ ಎನ್ನುವುದು ಬದುಕನ್ನು ಚೆನ್ನಾಗಿ ಅರಿತವರ ಬಳಿ ಮಾತ್ರವೇ ಇರುತ್ತದೆ. ಭಕ್ತಿ ಮತ್ತು ನಂಬಿಕೆ ಹೆಚ್ಚಾದಾಗ ಪವಾಡಗಳು ತಾನಾಗಿಯೇ ಸಂಭವಿಸುತ್ತದೆ. ವೈರಿಗಿಂತಲೂ ಹತೋಟಿ ಇಲ್ಲದ ಮನಸ್ಸೇ ಹೆಚ್ಚು ಕೆಡುಕನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸ್ನೇಹಿತರೆ, ಮನಸ್ಸಿಗೆ ಒಡೆಯರಾಗಿ ಗುಲಾಮರಲ್ಲ. ಸುಳ್ಳು ವೇಗವಾಗಿ ಹರಡುವುದು ನಿಜ, ಆದರೆ ಸತ್ಯ ಇರುವುದು ಅಷ್ಟೇ ಸತ್ಯ. ಇತರರ ಹೇಳಿಕೆ ಕಂಡು ಅಸೂಯೆ ಪಡಬೇಡಿ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದಿಗೂ ಸಿಗುವುದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚಿ ಅದರ 2ರಷ್ಟು ನಿಮಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ನಂಬಿಕಸ್ಥರಿಂದ ಮೋಸ ಹೋದೆವು ಎಂದು ಪ್ರಾಮಾಣಿಕರು ಚಿಂತಿಸಬೇಕಾಗಿಲ್ಲ. ಯಾಕೆಂದರೆ ಇತಿಹಾಸದಲ್ಲಿ ಉಳಿದಿರುವವರು ಪ್ರಾಮಾಣಿಕರೇ ಹೊರತು ಮೋಸಗಾರರಲ್ಲ. ಯುದ್ಧ ಭೂಮಿಗೆ ಇಳಿದ ಮೇಲೆ ಸಂಬಂಧಗಳ ಬಗ್ಗೆ ಚಿಂತಿಸಬಾರದು. ಯಾಕೆಂದರೆ ಸಂಬಂಧಗಳು ಸರಿ ಇದ್ದಿದ್ದರೆ ಯುದ್ಧವೇ ನಡೆಯುತ್ತಿರಲಿಲ್ಲ. ಉರಿದು ಬೆಳಕು ಕೊಡುವ ದೀಪದಂತೆ 1000 ಮುಳ್ಳಿದ್ದರೂ ನಗುವ ಸುಂದರ ಗುಲಾಬಿ ಹೂವಿನಂತೆ ಜೀವನದಲ್ಲಿ ಕಷ್ಟಗಳೆಂಬ ಮುಳ್ಳುಗಳಿದ್ದರೂ ನಗುವೆಂಬ ಬೆಳಕು ಸದಾ ನಿಮ್ಮ ಮುಖದಲ್ಲಿರಲು ಪ್ರಯತ್ನಿಸಬೇಕು. ಜೀವನದಲ್ಲಿ ನಾವು ಒಮ್ಮೆ ಮಾಡಿದ ತಪ್ಪಿನ ಕಾರ್ಯವನ್ನು ಅರಿತು ಮತ್ತೆ ಅದೇ ಕಾರ್ಯವನ್ನು ಮಾಡಲು ಮುಂದಾದರೆ ಅದು ಮತ್ತೆ ತಪ್ಪಾಗಿರದೆ ನಮ್ಮ ಸರಿಯಾದ ನಿರ್ಧಾರವಾಗಿರಬೇಕು. ನಮಗೆ ನಮ್ಮ ಮೇಲೆ ಅಭಿಮಾನ, ಗೌರವ ಮತ್ತು ಶ್ರದ್ಧೆ ಇದ್ದರೆ ನಮ್ಮ ನಿರ್ಧಾರಗಳು ದೃಢವಾಗಿರುತ್ತದೆ ಮತ್ತು ಪ್ರಾಮಾಣಿಕವಾಗಿ ಕಠಿಣ ರೀತಿಯಲ್ಲಿ ಪ್ರಯತ್ನ ಪಡಲು ಹಾಗೂ ಗೆಲುವಿನ ಮೆಟ್ಟಿಲು ಹತ್ತಲು ಪ್ರೇರಣೆ ಸಿಗುತ್ತದೆ. ನಮ್ಮ 3 ಅಂಚಿನ ನಾಲಿಗೆಯು 6 ಅಡಿ ಉದ್ದದ ಮನುಷ್ಯನನ್ನು ಕೊಲ್ಲುತ್ತದೆ. ಆದ್ದರಿಂದ ಸ್ನೇಹಿತರೆ, ನಾಲಿಗೆಯ ಬಳಕೆಯ ಮೇಲೆ ನಿಯಂತ್ರಣ ಅತ್ಯವಶ್ಯಕ. ಜೀವನ ಎನ್ನುವುದು ಒಂದು ಕಲೆ, ಏಕೆಂದರೆ ಜೀವನದೊಳಗಿನ ನಾನಾ ಅನುಭವಗಳು ನಮ್ಮ ಮನಸ್ಸನ್ನು ವಿಚಲಗೊಳಿಸುತ್ತದೆ. ಮುಂದಿನ ದಾರಿಯ ಸುಸೂತ್ರವಾದ ಪಯಣಕ್ಕೆ ನಮ್ಮನ್ನು ಅಣಿಗೊಳಿಸುತ್ತದೆ. ಆತ್ಮಸಾಕ್ಷಿಗೆ ಧೈರ್ಯದಿಂದ ಉತ್ತರ ಕೊಡಬಲ್ಲೆ, ಆದರೆ ಯಾರಲ್ಲಿ ಕ್ಷಮೆ ಕೇಳಬೇಕಾದಂತಹ ಕೆಲಸಗಳನ್ನು ಮಾಡಬೇಕಾದ ಅಗತ್ಯವಿರುವುದಿಲ್ಲ. ಹಾಗೆಯೇ ಮನಸ್ಸಿನ ಮಾತನ್ನು ತಾಳ್ಮೆಯಿಂದ ಕೇಳಿದರೆ ಯಾವ ಸಮಸ್ಯೆಯಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಸಾವಿಗೆ ಯಾರು ಹೆದರಬಾರದು, ಯಾಕೆಂದರೆ ಸಾವಿನ ಭಯವನ್ನು ಹೋಗಲಾಡಿಸಲು ಒಂದು ಮಂತ್ರವಿದೆ. ಅದೇನೆಂದರೆ, ಸಾವು ನಾನಿರುವವರೆಗೂ ನನ್ನ ಬಳಿ ಬಾರದು, ಸಾವು ನನ್ನ ಬಳಿ ಬಂದ ಕ್ಷಣದಲ್ಲಿ ನಾನು ಇರಲಾರೆನು. ಆದರೆ ಇವೆರಡನ್ನು ಮೀರಿ ನಮಗೆ ತೋಚಿದಂತೆ ನಡೆಯುವುದೇ ನಮ್ಮೆಲ್ಲ ಕಷ್ಟಗಳಿಗೂ ಕಾರಣ. ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಎದುರಾದರೂ ಸೂರ್ಯ ಉದಯಿಸದೆ ಇರಲಾರನು. ಅದೇ ರೀತಿ ಜೀವನದ ಪಯಣದಲ್ಲಿ ನಮ್ಮ ಗುರಿ ಸಾಧನೆಗೆ ಅಡ್ಡಿ ಆತಂಕಗಳು ಎದುರಾಗುವುದು ಸಹಜ. ಅದಕ್ಕೆ ಅಂಜಬಾರದು. ನಮ್ಮ ಗಮನ ನಮ್ಮ ಗುರಿಯ ಕಡೆಗೆ ಇರಬೇಕು. ಸೋತವನನ್ನು ನೋಡಿ ನಗಬಾರದು. ಸೋಲು ಅವನ ತಪ್ಪಲ್ಲ, ಸಮಯ ಸಂದರ್ಭ ಅವನ ಜೀವನದಲ್ಲಿ ಸೋಲುವಂತೆ ಮಾಡುತ್ತದೆ.
ಸೋತವರನ್ನು ನೋಡಿ ನಗುವುದಕ್ಕಿಂತ ಸೋತವರನ್ನು ಸಂತೈಸುವುದು ಅಪೇಕ್ಷಣೀಯ. ಸಂಬಂಧ ಎನ್ನುವುದು ಬಡವ ಬಲ್ಲಿದ ಲೆಕ್ಕಾಚಾರದ ಮೇಲಿರಬಾರದು. ಕುಡಿಯಲು ಯೋಗ್ಯವಿಲ್ಲದ ನೀರು ಕೂಡ ಬೆಂಕಿಯನ್ನು ನಂದಿಸುತ್ತದೆ. ನಮ್ಮನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಮತ್ತು ಗುರು ಇದ್ದರೆ ಸಾಕು. ಜೀವನದಲ್ಲಿ ಹೊಗಳುವ ಜನ ಸಿಗುವರು, ಆದರೆ ಎಡವಿದಾಗ ತಪ್ಪು ತಿದ್ದುವವರು ಬೆರಳಿಗೆ ಮಂದಿ ಮಾತ್ರ. ಶತ್ರುಗಳಿಗಿಂತ ಅಸೂಯೆ ತುಂಬಿದ ಸ್ನೇಹಿತರೆ ಅಪಾಯಕಾರಿ. ಅಂತಹವರಿಂದ ದೂರವಾಗಿ ಇರುವುದು ಒಳ್ಳೆಯದು. ಸಂಪಾದನೆ ಎಂದರೆ ಹಲವರು ಹಣ ಮಾತ್ರ ಎಂದು ಪರಿಗಣಿಸಿ ಅದರ ಮೇಲೆಯೇ ಹೆಚ್ಚಿನ ಒಲವನ್ನು ನೀಡುವರು. ಆದರೆ ನಮ್ಮ ಬದುಕಿನಲ್ಲಿ ನಾನಾ ಅನುಭವಗಳು, ಸಂಬಂಧಗಳು, ನಮಗೆ ದೊರಕುವ ಗೌರವ, ಪರರ ಮೇಲೆ ಪ್ರೀತಿ ಮತ್ತು ನಂಬಿಕೆ ಇವುಗಳು ಕೂಡ ಸಂಪಾದನೆಯ ಸಾಲಿಗೆ ಸೇರುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.